ಕೊಂಡು ಹೋದಂತೆ ಇದನ್ನು ನುಲಿಕೆ ನಾಳ ಎನ್ನುವರು. ಇದೇ ರೀತಿ ನುಲಿಕೆ ನಾಳವು ಮುಂದಕ್ಕೆ ಸಾಗಿದಂತೆ ಇದನ್ನು ಎದೆ ನುಲಿಕೆ ಎನ್ನುವರು. ಈ ನುಲಿಕೆ ನಾಳವು ಮುಂದೆ ಸಾಗಿದಂತೆ ಕೊನೆಯ ನುಲಿಕೆ ನಾಳ ಎನ್ನುವರು. ಈ ನುಲಿಕೆ ನಾಳವು ಮುಂದೆ ಸಾಗಿದಂತೆ ಸಂಗ್ರಹ ನಾಳವು ದೊರೆಯುತ್ತದೆ. ಮೂತ್ರಜನಕಾಂಗದ ರಚನೆ. ಯಕೃತ್ನಿಂದ ಬರುವ ರಕ್ತವನ್ನು ಹೆಚ್ಚಿನ ಒತ್ತಡದಿಂದ ಗ್ಲಮುರು ರಸನ್ನು ಸೇರುತ್ತದೆ. ಗ್ಲಮುರು ರಸ ಮೂಲಕ ರಕ್ತವು ಮುಂದೆ ಸಾಗಿದಂತೆ ರಕ್ತವನ್ನು ಬಿಟ್ಟು ದ್ರಾವಣವು ಗ್ಲಮುರು ರಸದಿಂದ ಸೋಸಲ್ಪಡುತ್ತದೆ. ಈ ರಕ್ತವು ಮುಂದೆ ಸಾಗಿದಂತೆ ಎಣ್ಣೆ ನುಳಿಕೆಯಲ್ಲಿರುವ H+ ಮತ್ತು KH+ ಅಮೋನಿಯಂತಹ ಪದಾರ್ಥಗಳ ತ್ಯಾಜ್ಯವನ್ನು ಹೀರಿಕೆಯಾಗುತ್ತದೆ. ಇದನ್ನು ಮರು ಹೀರಿಕೆ ಎನ್ನುವರು. ಹೀಗೆ ಮುಂದೆ ಸಾಗಿದಂತೆ ಅಲ್ಲಿರುವ ಜೀವಕೋಶಗಳು ನಮಗೆ ಉಪಯುಕ್ತವಾದ ಅಂಶಗಳನ್ನು ಪುನರ್ ಹೀರಿಕೆ ಮಾಡಿಕೊಳ್ಳುತ್ತವೆ. ಹಾಗೆ ಮುಂದೆ ಹೋಗಿದಂತೆ ಸಂಗ್ರಹವಾದ ತ್ಯಾಜ್ಯವು ಹೆಚ್ಚಿನ ನೀರಿನ ಪ್ರಮಾಣವನ್ನು ಹೀರಿಕೊಂಡು ಒಣ ಹುಲ್ಲಿನಂತೆ ಸಂಗ್ರಹವಾಗುತ್ತದೆ. ಇದನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು.